ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ಸೊ ರಮೇಶ್ ವರ್ಮ ಅವ್ರ ಕಡೆಯಿಂದ ಒಳ್ಳೇದಾಗಿದೆ, ಪರಿಹಾರ ಪಡೆದವರೊಬ್ಬರು ನಮ್ಮ ಜೊತೆ ಮಾತಾಡ್ತಾರೆ. ಫಸ್ಟ್ ಮಾತಾಡಿಸ್ಬಿಡ್ತೀನಿ. ನಮಸ್ಕಾರ ಸರ್. ನಿಮ್ ಧ್ವನಿ ಕೇಳ್ತಿದ್ದಾನ ಆಶ್ಚರ್ಯ. ನೀವು ಬರೀ ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದಾಯ್ತು, ನಿಮ್ ಧ್ವನಿ ಕೇಳಿದ್ ಬಹಳ ಸಂತೋಷ ಆಯ್ತು ಸರ್. ಓಕೆ, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀವಿ ಸರ್. ಇಷ್ಟ ಬೇಗ ನಿಮ್ ಜೊತೆ ಮಾತಾಡ್ತೀನಿ ಅಂತ ಅನ್ಕೊಂಡೇ ಇದ್ದಿಲ್ಲ ಸರ್. ಸೊ ರಮೇಶ್ ಶರ್ಮಾ ಅವ್ರ ಹತ್ರ ಪರಿಹಾರ ಪಡೆದಾದ್ಮೇಲೆ ಏನೆಲ್ಲ ಜೀವನದಲ್ಲಿ ನಿಮ್ದು ಬದಲಾಗೈತೆ, ಏನ್ ಹೇಳ್ಬೋದು ಅವರು ಕೊಟ್ಟಿರೋ ಪರಿಹಾರದ ಬಗ್ಗೆ ನೀವು? ಅವ್ರು ಕೊಟ್ಟಿರೋ ಪರಿಹಾರನ ನಾನು ಇನ್ನು 20 to 30% ಅಷ್ಟೇ ಪಾಲಿಸಿನಿ ಸರ್. ಕಂಪ್ಲೀಟ್ ಇನ್ನು ಮಾಡಕ್ಕಾಗಿಲ್ಲ. ಅವ್ರು ವೆಹಿಕಲ್ ಚೇಂಜ್ ಮಾಡಂದ್ರು, ಅದೊಂದ್ ವೆಹಿಕಲ್ ಚೇಂಜ್ ಮಾಡ್ಲಿಕ್ ಆಗ್ಲಿಲ್ಲ. ಬಟ್ ಮೊಬೈಲ್ ಚೇಂಜ್ ಮಾಡಂದ್ರು, ಮೊಬೈಲ್ ಚೇಂಜ್ ಮಾಡಾಗಿದ್ಕಂತೂ ಒಳ್ಳೊಳ್ಳೆ ಪರಿಹಾರ ಸಿಕ್ಕು ಸರ್. ಓಕೆ. ಆಮೇಲೆ ಇದನ್ನ ಕೆಲವೊಂದ್ ದೇವಸ್ಥಾನಕ್ಕೆ ಹೋಗ್ಬರ್ರಿ ಅಂದ್ರು, ನಮ್ ಮಿಸಸ್ ಇಂದು ಹೋಗ್ರಕ್ಕಾಗ್ಲಿಲ್ಲ. ಅವ್ರು ಮಾಡಿದ್ಕಂತೂ ಒಳ್ಳೇದು ಲೈಫ್ ಅಲ್ಲಿ ಚೇಂಜ್ ಆಗಿದೆ ಸರ್. ಕೆಲವೊಂದ್ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ ಆಗ್ರಿ ಅಂತ ಹೇಳಿದಾರೆ. ನಾ ಇನ್ನ ಬಿಸ್ನೆಸ್ ಕಿಟ್ ತಗೊಂಡಿಲ್ಲ ಸರ್. ಏನ್ ಕೆಲಸ ಮಾಡೋದು ನೀವು? ಸರ್ ನಂದು ಬಿಸ್ನೆಸ್ ಮಾಡ್ತಿದ್ದೀನಿ ಸರ್. ಅಪ್ಪಾಜಿದು ಬಿಸ್ನೆಸ್ ಇದೆ, ಅದೇ ನಾನು ಕಂಟಿನ್ಯೂ ಮಾಡ್ತೀನಿ. ಏನ್ ಬಿಸ್ನೆಸ್ ಸರ್, ಹೇಳ್ಬೋದಾ? ಹೇಳ್ತೀನಿ ಸರ್. ನಮ್ದು ಫರ್ಟಿಲೈಸರ್ ಪ್ಲಸ್ ಸಿಮೆಂಟ್ ಇದೆ ಸರ್. ಓಕೆ. ಜೊತೆಗೆ ಕ್ಲಾತ್ ಇದೆ ಸರ್. ಕ್ಲಾತ್ ಸ್ವಲ್ಪ ಕಡಿಮೆ ಆಗಿದೆ ಸರ್, ಬಟ್ ಫರ್ಟಿಲೈಸರ್ ಸಿಮೆಂಟ್ ಚೆನ್ನಾಗ್ ಆಗ್ತಿದೆ ಸರ್ ಮುಂಚೆಗಿಂತ. ಸರ್ ಪರವಾಗಿಲ್ಲ ಸರ್, ಚೆನ್ನಾಗಿದೆ ಸರ್ ಬಿಸ್ನೆಸ್. ಅವ್ರು ಹೇಳಿದಾಗ್ಲಿಂದಾನು, ನಂಬರ್ ತಗೊಂಡಾಗ್ಲಿಂದಾನು ಸ್ವಲ್ಪ ಕಿರಿಕಿರಿ ಇತ್ತು ಸರ್. ಆ ಕಿರಿಕಿರಿ ಎಲ್ಲ ಕಡಿಮೆ ಆಗಿದೆ ಈಗ. ಮನೆ ವಾತಾವರಣ ಚೆನ್ನಾಗೇ ಇದೆ ಸರ್. ಈಗ ಮನೆಯಲ್ಲಿ ಹೆಲ್ತ್ ಇಶ್ಯೂಸ್ ಸ್ವಲ್ಪ ಇದ್ದು ಸರ್. ಈಗ ಹೆಲ್ತ್ ಇಶ್ಯೂಸ್ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ಸರ್. ಅವರು ಸ್ವಲ್ಪ ಇದು ಸ್ನಾನಕ್ಕೆಲ್ಲ ಸ್ವಲ್ಪ ನೀರು ಇದನ್ನ ಸಾಲ್ಟ್ ಹಾಕ್ರಿ, ಆಮೇಲೆ ಟರ್ಮರಿಕ್ ಪೌಡರ್ ಹಾಕ್ರಿ ಅದನ್ನೆಲ್ಲ ಅಂದಿದ್ರು ಸರ್. ಅದು ಹಾಕ್ದಾಗಳಿಂದ ಸ್ವಲ್ಪ ನನ್ಗೂ ಸ್ವಲ್ಪ ಎನರ್ಜಿ ಚೆನ್ನಾಗಿದೆ ಸರ್. ಮುಂಚೆಲಿ ಸ್ವಲ್ಪ ಏನೋ ಒಂಥರ ಕಳ್ಕೊಂಡಂಗ್ ಆಗ್ತಿತ್ತು, ಈಗೆಲ್ಲ ಸ್ವಲ್ಪ ದಿನಪೂರ ಆಕ್ಟಿವ್ ಇರ್ತೀನಿ ಸರ್. ಸೂಪರ್. ನೀವು ಎಲ್ಲೆಲ್ಲಿ ಹೋಗ್ತೀರಾ, ನೀವು ಯಾವ ರೀತಿ ಸಮಾಜದಲ್ಲಿ ಗುರ್ತಿಸ್ಕೊಳ್ತಾರೆ, ನಿಮ್ಮನ್ನ ಯಾವ ರೀತಿ ಇವತ್ತು ನೋಡ್ತಾರೆ, ಯಾವ ರೀತಿ ನಿಮ್ದು ಜೀವನ ಏನಾದ್ರು ಚೇಂಜಸ್ ಆಗಿದೆಯಾ? ಚೇಂಜಸ್ ಆಗಿದೆ ಸರ್. ಮುಂಚೆ ಹೋಗ್ತಾ ಇದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಏನೋ, ಈ ಕಡೆ ಸ್ವಲ್ಪ ಏನೋ ಹೇಳ್ಬೇಕಂದ್ರೆ ಈ ಕಡೆ ನಮ್ದು ಇಲ್ಲಿ ಸರ್, ಇಲ್ಲಿ ಚಿತ್ರದುರ್ಗದಿಂದ ಒಂದ್ 50 ಕಿಲೋಮೀಟರ್. ಅಲ್ಲಿ ಸ್ವಲ್ಪ ಮುಂಚೆ ಹೋಗ್ಬೇಕಾದ್ರೆ ಸ್ವಲ್ಪ ರೆಸ್ಪೆಕ್ಟ್ ಎಲ್ಲ ಕೊಡ್ತಿದ್ದಿಲ್ಲ ಸರ್. ಆಮೇಲೆ ಕೆಲವೊಂದ್ಸರಿ ಕೋರ್ಟಲ್ಲಿ ನಮ್ಮ ಓನ್ ಕೇಸ್ ಇದ್ದಾಗ ನಾವು ಅಟೆಂಡ್ ಮಾಡ್ತಿದ್ದಾಗ ಅಷ್ಟು ಐಡೆಂಟಿಫೈ ಮಾಡ್ತಿದ್ದಿಲ್ಲ ಸರ್. ಈಗ ಐಡೆಂಟಿಫೈ ಮಾಡಿ ಕೆಲವೊಂದು ಕೇಸ್ಗಳನ್ನು ಸ್ವಂತಕ್ಕೆ ನೀವೇ ನಡೆಸ್ರಿ ಅಂತ ಹೇಳಲಿಕ್ಕೂ ಬಂದಿದ್ದಾರೆ ಸರ್. ಓಕೆ. ಸಪೋರ್ಟಿವ್ ಆಗಿದ್ದಾರೆ ನಿಮ್ಗೆ? ಸರ್ ಸಪೋರ್ಟಿವ್ ಆಗಿದ್ದಾರೆ ಸರ್. ಸರ್ ತುಂಬಾ ಚೆನ್ನಾಗಿದೆ ಸರ್. ಸೂಪರ್. ಮತ್ತೆ ಈಗ ಒಂದು ಸಿಮೆಂಟ್ ಡೆವಲಪ್ಮೆಂಟ್ ಆಗ್ತದೆ, ಸಿಮೆಂಟ್ ಬಿಸ್ನೆಸ್. ಸಿಮೆಂಟ್ ಇನ್ನೂ ಆಗ್ಬೇಕು ಸರ್. ಅದು ನಮ್ದು ಫರ್ಟಿಲೈಸರ್ ಕಂಪ್ಲೀಟ್ ಆಗಿದೆ ಸರ್. ಈಗ 24 ಅಲ್ಲೇ ತಗೊಂಡೆ ಸರ್. ಫ್ರಮ್ ಜನವರಿ ಟು ಡಿಸೆಂಬರ್ ಹೇಳ್ಬೇಕಂದ್ರೆ ಕಂಟಿನ್ಯೂಸ್ ನಮ್ಗೆಲ್ಲ 6 ತಿಂಗಳು ಅಷ್ಟೇ ಇರ್ತೀವಿ ಸರ್. ಇಲ್ಲಿ ಸೋಯಿಂಗ್ ಎಲ್ಲ ಅಂದ್ರೆ ಬಿತ್ತನೆ ಎಲ್ಲ ಮುಗಿದ್ಮೇಲೆ ಏನು ಇರ್ತಿತ್ತಿಲ್ಲ ಸರ್. ಈಗೆಲ್ಲ ಇದಾಗಿದೆ ಸರ್. ಕಂಪ್ಲೀಟ್ ಡಿಸೆಂಬರ್ ತನಕನೂ ನಮ್ ಕಂಪ್ಲೀಟ್ ಹೆಂಗಾಗಿದೆ ಅಂದ್ರೆ, ಈಗ ಮಧ್ಯಾಹ್ನ ಊಟಕ್ಕೆ ಹೋದ್ರು ಕೂಡ ಸ್ವಲ್ಪ ಬಾಗ್ಲ ಕಟ್ ಲೇಟ್ ಆಗುತ್ತೆ ಸರ್. ಕಂಟಿನ್ಯೂಸ್ ಕಸ್ಟಮರ್ ಬರ್ತಾನೆ ಇರ್ತಾರೆ ಸರ್. ಎಷ್ಟು ದಿವಸ ಆಯ್ತು ಈಗ ನೀವು ಈ ಪರಿಹಾರ ಪಡೆದಿ ಇವ್ರ ಹತ್ರ? ಪರಿಹಾರ ಪಡೆದು ಒಂದು 6ರಿಂದ 8 ತಿಂಗಳಾಯ್ತು ಸರ್. 8 ತಿಂಗಳಲ್ಲಿ ಚೇಂಜಸ್ ಆಗಿದೆ, ತುಂಬಾ ಚೇಂಜಸ್ ಆಗಿದೆ ಸರ್. ಅವ್ರು ಹೇಳಿ ಕಂಪ್ಲೀಟ್ ಮಾಡಿದ್ರೆ ನಮ್ಗೆ ಇನ್ನೂ ಚೇಂಜಸ್ ಆಗಿ ಇದನ್ನೇ ಮಾಡ್ಬೇಕಾಗಿತ್ತು ಸರ್. ನೀವು ಬರೀ 20-30% ಅಷ್ಟೇ ಮಾಡ್ಕೊಂಡಿದ್ದೀರಾ? ಅಷ್ಟೇ ಮಾಡಿರ ಸರ್. ಅವ್ರು ಹೇಳಿದ ದೇವಸ್ಥಾನಕ್ಕೆ ಹೋಗಿಲ್ಲ, ಇನ್ನ ಏನು ಮಾಡಿಲ್ಲ ಸರ್. ಅವ್ರು 25 to 30%. ಈವನ್ ಅವ್ರು ಫೋನ್ ಯಾವಾಗ ಸ್ಟಾರ್ಟಿಂಗ್ ಮಾಡಿದ್ವಿ ನಾವು ಸ್ಕೂಟಿನ, ಅಂದು ಸ್ಕೂಟಿ ನನ್ನ ಹೆಸರಲ್ಲಿ ಇತ್ತು, ಅವತ್ತಾಗ ಹೊರಗೆ ಹಾಕ್ಬಿಡ್ರಿ ಅಂತ ಅದೊಂದು ಹಾಕಿಲ್ಲ ಸರ್. ಬಟ್ ಈಗಂತೂ ಡಿಸೈಡ್ ಆಗಿದ್ದೀನಿ ಸರ್, ಅದನ್ನು ಬಿಟ್ಬಿಡ್ಬೇಕಂತ. ಅವ್ರ ನಂಬರ್ ಕೊಟ್ಟಾಗ್ಲಿಂದಲೂ ಪರ್ಸನಲ್ ಆಗಂತೂ ಚೆನ್ನಾಗಿದೆ ಸರ್. ಬೇರೆಯವ್ರಿಗೆ ಏನ್ ಹೇಳಕ್ ಬಯಸ್ತೀರಾ, ಇದು ವರ್ಕ್ ಆಗುತ್ತಾ? ಬೇರೆಯವ್ರಿಗೆ ಸರ್ ಅದು ಅವ್ರವ್ರು ಇದು ಸರ್ ಬಿಲೀಫ್ ಮೇಲೆ ಅವ್ರು ನಂಬ್ಕೋಬೇಕು ಸರ್. ಅದು ಈಗ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೆಂಗಂತಂದ್ರೆ ಅವ್ರವ್ರಿಗೆ ಎಕ್ಸ್ಪೀರಿಯನ್ಸ್ ಒಬ್ಬೊಬ್ರಿಗೆ ಒಂದರ ಆಗ್ತಾರೆ ಸರ್. ಅದನ್ನ ನಾನ್ ಹೆಂಗ್ ಶೇರ್ ಮಾಡ್ತೀನಿ ಅಂದ್ರೆ ನಂಬ್ತೀನಿ ಅಂತೀನಿ ಸರ್. ಬಟ್ ಈವನ್ ಹೇಳ್ಬೇಕಂದ್ರೆ ಅವ್ರ ನಂಬಿಕೆ ಮೇಲೆ ಸರ್. ಅವ್ರು ನಮ್ಗೆ ಈವನ್ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಮಿಸ್ಸಸ್ಗೂ ನಂಬರ್ ಚೇಂಜ್ ಮಾಡ್ಬೇಕು ಸರ್. ಅವ್ರು ಹೇಳಿದ್ರು ಸರ್ ಚೆನ್ನಾಗಿದೆ ಇದು, ಇದ್ರಲ್ಲೆಲ್ಲ ಹೋಗ್ಬರ್ರಿ ಅಂತ. ಸರ್. ಸೊ ಈಗ ಸಾಮಾನ್ಯವಾಗಿ ನೀವು ಏನ್ ಮಾಡ್ತಾ ಇದ್ದೀರಾ ಕೆಲಸ? ಅಥವಾ ನೀವು 24ರಿಂದ ಏನೋ ಮಾಡ್ತಾ ಇದ್ದೀರಾ, 2 ವರ್ಷದಿಂದ ಮಾಡ್ತಾ ಇದ್ದೀರಲ್ವಾ ಕೆಲಸ, ಬಿಸ್ನೆಸ್ ನಿಮ್ದು? ಇಲ್ಲ ಸರ್, ಸಿನ್ಸ್ ನಾನು ಇದನ್ನ ಹಾಕಕ್ಕಿಂತ ನಾವು ಬರ್ದಿತ್ತು ಸರ್, ಅವಾಗ್ಲಿಂದಾನು ಮಾಡ್ತಿದ್ರು. ಓಕೆ. ಅಂದ್ರೆ ಅವಾಗಿಂದಾನು ಮಾಡ್ಕೊಂತ ಇದ್ದೀರಾ, ನಂಬರ್ ಬಂದು ಬೇರೆ ನಂಬರ್ ಯೂಸ್ ಮಾಡ್ತಾ ಇದ್ರಿ, ಬಟ್ ಕೆಲಸ ಮಾತ್ರ ಅಷ್ಟೇ ಕೆಲಸ, ಅದೇ ಶ್ರಮ ಅದೇ ಇತ್ತು, ಬಟ್ ಡೆವಲಪ್ಮೆಂಟ್ ಇರಲಿಲ್ಲ. ಬಟ್ ಇವಾಗ್ಲೂ ಸೇಮ್ ಕೆಲಸ, ಸೇಮ್ ಶ್ರಮ ಆಗ್ತಾ ಇದ್ರ, ನಂಬರ್ ಒಂದು ಚೇಂಜ್ ಆಗಿರೋದಕ್ಕೆ ಇಲ್ಲಿ ಬದಲಾಗೈತೆ. ಸರ್. ಓಕೆ. ಇದು ಕೆಲಸ ಇದು ವರ್ಕ್ ಆಗೈತೆ ಮತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ? ನಿಜ ಸರ್. ನನಗೆ ಪರ್ಸನಲ್ ಆಗಂತೂ ಬಿಸ್ನೆಸ್ ಇನ್ ಬಿಟ್ಟು ಪರ್ಸನಲ್ ಆಗಂತೂ ಹೇಳ್ಬೇಕಂದ್ರೆ ತುಂಬಾ ಇದನ್ಸತ್ತೆ ಸರ್, ಖುಷಿ ಅನ್ಸತ್ತೆ. ನನ್ಗೂ ಯಾವಾಗ್ಲೂ ಮೀಡಿಯಾಸ್ ನೋಡ್ತಿರ್ಬೇಕಾರೆ ನಾನು ಅನ್ಕೊಂತಿದ್ದೆ ಸರ್, ನೀವು ಯಾವಾಗ ನನಗೆ ಕಾಲ್ ಮಾಡ್ತೀರಿ, ನಿಮ್ ಜೊತೆಗೆ ಯಾವ ಮಾತಾಡಿ ನಾನು. ಒಳ್ಳೇದಾಯ್ತು. ಸರ್, ಇವತ್ತಂತೂ ನೆನ್ಪಿಟ್ಕೊಂಡ ದಿನ ಸರ್. ಓಕೆ, ಒಳ್ಳೇದಾಗ್ಲಿ ತಮ್ಗೆ. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ ಸರ್.
ಸೊ ಇವರು ನಂಬರ್ ಒಂದು ಬದಲಾಯಿಸ್ಕೊಂಡಿದ್ದಾರೆ. ಇನ್ನೇನು ತುಂಬ ಹೇಳಿದ್ದೀರಿ ನೀವು, ಅದನ್ನ ಇನ್ನೂ ಮಾಡ್ಬೇಕಂತ ಹೇಳ್ತಾ ಇಲ್ಲ ಸರ್, ಅದು ಅವರು ತಂದೆ ಕಾಲದಿಂದನೂ ಬಿಸ್ನೆಸ್ ಮಾಡ್ಕೊಂಡ್ ಬರ್ತಾ ಇದ್ರು. ಬಟ್ ಏನ್ ಬಿಸ್ನೆಸ್ ಏನು ಅಂತ ಡೆವಲಪ್ ಏನಿದ್ದಿಲ್ಲ, ಅದ್ರ ಪಾಡ್ಗೆ ಅದು ನಡೀತಾ ಇತ್ತು. ಅದಾದ್ಮೇಲೆ ಇವ್ರ ಬಿಸ್ನೆಸ್ ಅವ್ರ ತಂದೆ ಕಾಲದಲ್ಲಿ ಸ್ವಲ್ಪ ಚೆನ್ನಾಗಿ ನಡೀತಾ ಇತ್ತಂತೆ. ಇವ್ರು ಯಾವಾಗ 24 ಅಲ್ಲಿ ತಗೊಂಡ್ರು ಬಿಸ್ನೆಸ್ ಫುಲ್ ಡೌನ್ ಆಗ್ಬಿಡ್ತು. ಫುಲ್ ಡೌನ್, ಬಿಸ್ನೆಸ್ ಇಲ್ಲ, ಎಂತದಿಲ್ಲ. ಮತ್ತೆ ಇವ್ರದ್ದು ಯಾಕೆಂತಂದ್ರೆ ಯಾಕೆ ಇದು ಡಲ್ ಆಯ್ತು, ತಂದೆ ಕಾಲದಲ್ಲಿ ಒಳ್ಳೇದಾಯ್ತು, ಮತ್ತೆ ಇವ್ರ ಕೈಗೆ ಬಂದ್ಮೇಲೆ ಯಾಕೆ ಡಲ್ ಆಯ್ತು? ಆ ಹೆಸರು ನೋಡಿ ಅವ್ರಿಗೆ ವರ್ಕ್ ಆಗ್ಲಿಲ್ಲ. ಅವ್ರ ಹೆಸರು ಇಟ್ಟಿದ್ರಲ್ಲ, ತಂದೆ ಕಾಲದಲ್ಲಿ ಹೆಸರು ಇಟ್ಟಿದ್ದು ಇವ್ರಿಗೆ ವರ್ಕ್ ಆಗ್ಲಿಲ್ಲ. ಅದ್ರ ಎಫೆಕ್ಟ್ ಆಗೈತೆ. ಹೌದು, ಅದ್ರ ಜೊತೆಗೆ ಇವ್ರದ್ದು ಜಾತಕನೂ ಕೆಟ್ಟಿತ್ತು. ಜಾತಕ, ಮೊಬೈಲ್ ನಂಬರ್, ಇವ್ರ ಗಾಡಿ ನಂಬರ್ ಎಲ್ಲ ಕೆಟ್ಬಿಟ್ಟಿತ್ತು. ಮತ್ತೆ ನಾನೇನ್ ಮಾಡ್ದೆ ಅಂದ್ರೆ, ಈಗ ಬಿಸ್ನೆಸ್ ಯಾರೇ ಬಂದ್ರು ನಾನು ಹೆಸರನ್ನ ಚೆಕ್ ಮಾಡ್ತೀನಿ. ಅವರು ಈಗ ಒಂದು ನೇಮ್ ಬೋರ್ಡ್ ಇಟ್ಟಿರ್ತಾರಲ್ಲ, ಅದು ಕೂಡ ತುಂಬಾ ಎಫೆಕ್ಟ್ ಕೊಡುತ್ತೆ. ಅವ್ರು ಇಟ್ಟಿರೋ ನೇಮು ಸರಿ ಇದೆಯಾ, ಆ ನೇಮಲ್ಲಿ ಬಿಸ್ನೆಸ್ ಆಗ್ತಾ ಇದೆಯಾ ಇಲ್ವಾ, ಇದೇನು ಇದು ಒಳ್ಳೇದಾಗುತ್ತಾ ಕೆಟ್ಟದಾಗತ್ತಾ ಅಂತ ಚೆಕ್ ಮಾಡ್ತೀವಿ ನಾವು. ಪಿರಮಿಡ್ ಹಾಕಿ ಮೊಬೈಲ್ ನಂಬರ್, ಗಾಡಿ ನಂಬರ್ ಎಲ್ಲಾನು ಚೆಕ್ ಮಾಡ್ತೀವಿ. ಏನ್ ಮಾಡಿದೆ ಅಂದ್ರೆ ಅವ್ರಿಗೆ ಫಸ್ಟ್ ನೇಮ್ ಚೇಂಜ್ ಮಾಡಿಸಿದೆ. ನೇಮ್ ಚೇಂಜ್ ಮಾಡಿ ಇವ್ರ ಜಾತಕ ಜೀವನಕ್ಕೆ ನೋಡಿ ಒಳ್ಳೆ ಪರಿಹಾರ ಕೊಟ್ಟೆ. ಮೊಬೈಲ್ ನಂಬರ್ ಕೆಟ್ಟಿತ್ತು, ಮೊಬೈಲ್ ನಂಬರ್ ಒಳ್ಳೇದು ಒಂದು ಸಜೆಸ್ಟ್ ಮಾಡಿದೆ, ಅದನ್ನೇ ತಗೊಂಡ್ರು ಅವರು. ಅದಾದ್ಮೇಲೆ ಅವ್ರಿಗೆ ದಿನೇ ದಿನೇ ಇಂಪ್ರೂವ್ಮೆಂಟ್, ಬಿಸ್ನೆಸ್ ಸ್ಟಾರ್ಟ್ ಆಯ್ತು. ತುಂಬಾ ಚೆನ್ನಾಗಿದ್ದಾರೆ ಈಗ ಬಿಸ್ನೆಸ್ ಅಲ್ಲಿ. ಒಂದ್ ನಿಮಿಷ ಊಟಕ್ಕೂ ಫುರ್ಸತ್ತಿಲ್ಲ ಅಂತ ಹೇಳ್ತಾ ಇದ್ರು. ಹೌದು, ಅದರಿಂದ ಸಿಮೆಂಟ್ ಅದು ಇದು ಅವ್ರದ್ದು ಫ್ಯಾಕ್ಟ್ರಿ ಎಲ್ಲಾನು ಸಿಮೆಂಟ್ ಅಂಗಡಿ ಇತ್ತು, ಫರ್ಟಿಲೈಸರ್ ಶಾಪು ಫಸ್ಟ್ ಇಂಪ್ರೂವ್ಮೆಂಟ್ ಮಾಡಿಕೊಟ್ಟೆ. ಆಮೇಲೆ ಸಿಮೆಂಟ್ ಒಂದು ಗೋಡನ್ ಮಾಡ್ತೀನಿ ಅಂದ್ರು, ಮಾಡಿ ಅಂದ್ರೆ ಅದಕ್ಕೂ ಒಂದು ಪರಿಹಾರ ಕೊಟ್ಟೆ. ಅದು ಈಗ ಒಂದು 2 ತಿಂಗಳಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಅದು ಕೂಡ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಮತ್ತೆ ಅವ್ರ ಮಿಸಸ್ ಅವ್ರದ್ದು ಜಾತಕ ಜೀವನಗಳೆಲ್ಲ ಕೇಳಿದ್ರು, ಅದಕ್ಕೂ ಒಳ್ಳೆ ಪರಿಹಾರ ಸಜೆಷನ್ ಎಲ್ಲ ಕೊಟ್ಟಿದ್ದೀವಿ. ಇವ್ರ ಜೀವನದಲ್ಲಿ ತುಂಬಾ ಸಕ್ಸಸ್ ಕಂಡಿದ್ದಾರೆ ಸರ್. ಬಿಸ್ನೆಸ್ ತುಂಬಾ ಹೆವಿ ನಡೀತಾ ಇದೆ ಇವ್ರಿಗೆ. ಅಂದ್ರೆ ನೀವು ಕೊಡೋ ಸಜೆಷನ್ ಯಾವುದೋ ಒಂದು ನಂಬರ್ ಕೆಟ್ಟಿದ್ರೆ ಇಡೀ ಜೀವನ ಕೆಡುತ್ತೆ. ಟೋಟಲಿ ನಾನು ಅಪ್ಪ ಡೆವಲಪ್ ಆಗ್ತಾ ಇದೆಯೋ ಒಂದು ಕಂಪ್ನಿ ಇಲ್ಲ ಫ್ಯಾಕ್ಟ್ರಿ, ಮಗ ಬಂದಾಗ ಮಗನ ಜಾತಕನೋ ಏನೋ ಮಗನ ತೊಂದರೆ ಇದ್ರೆ ಅದು ಸಕ್ಸಸ್ ಇದ್ರೂ ಕೂಡ ಇಲ್ಲಿ ಫೇಲ್ಯೂರ್ ಆಗುತ್ತೆ. ಹೌದು, ಇವ್ರ ಹ್ಯಾಂಡ್ ಅವ್ರಿಗೆ ಬಂದಾಗ. ಸೊ ಇದು ಕೂಡ ತೊಂದರೆ ಆಗುತ್ತೆ ಅಂತ. ಜಾತಕ ಒಂದೇ ಇರೋದಿಲ್ವಲ್ಲ ಸರ್, ತಂದೆದೇ ಬೇರೆ ಮಗಂದೇ ಬೇರೆ. ಫ್ಯಾಕ್ಟ್ರಿ ಒಂದೇ ಇರ್ಬೋದು, ಆದ್ರೆ ಮಗನ ಹೆಸರು ಬೇರೆ, ಮಗನ ಜಾತಕನೇ ಬೇರೆ, ಇವ್ರ ಡೇಟ್ ಬೇರೆ, ಅವ್ರ ಡೇಟ್ ಬೇರೆ, ಅವರು ಯೂಸ್ ಮಾಡೋ ಮೊಬೈಲ್ ನಂಬರ್ ಬೇರೆ. ಎಫೆಕ್ಟ್ ಮಾಡುತ್ತೆ. ಎಫೆಕ್ಟ್ 100% ಎಫೆಕ್ಟ್ ಆಗುತ್ತೆ ಸರ್. ನಾನು ಕಳೆದ ಎಪಿಸೋಡ್ ಅಲ್ಲಿ ಹೇಳ್ದಂಗೆ, ಎಂತ ದೊಡ್ಡ ಗಣ್ಯ ವ್ಯಕ್ತಿ ಒಂದ್ ಕಾಲದಲ್ಲಿ ಕೋಟ್ಯಾಧಿಪತಿ ಆಗಿರೋನು ಒಂದು 10 ವರ್ಷ 20 ವರ್ಷಕ್ಕೆ 0 ಬ್ಯಾಲೆನ್ಸಿಗೆ ಬಂದ್ಬಿಟ್ಟಿರ್ತಾರೆ. ನನ್ನ ಹತ್ರ ತುಂಬಾ ಜನ ಫೋನ್ ಮಾಡ್ತಾರೆ ರಾಜಕಾರಣಿಗಳು, ಒಂದ್ ಕಾಲದಲ್ಲಿ ನಾನು ನಂಬರ್ 1 ಲೀಡರ್, ಇವತ್ತು 0 ಅಲ್ಲಿ ಇದ್ದೀನಿ ಅಂತ. ಸೂಪರ್. ಇದು ಯಾಕಂದರೆ ಕೆಲವೊಂದು ಫ್ಯಾಮಿಲಿಗಳಲ್ಲಿ ಇಲ್ಲಿ ಅಂದರೆ ತಂದೆಯವರು ಇಲ್ಲಾಂದರೆ ದೊಡ್ಡವರು ಯಾರೋ ಒಂದು ಸಕ್ಸಸ್ ಲೈಫ್ ನೋಡಿರ್ತಾರೆ. ಸಕ್ಸಸ್ ಫ್ಯಾಕ್ಟ್ರಿಗಳಾಗ್ಬೋದು, ಬಿಸ್ನೆಸ್ ಆಗ್ಬೋದು, ಸಕ್ಸಸ್ ಇದ್ದಿದ್ದು ಮಗನ ಹ್ಯಾಂಡ್ ಓವರ್ಗೆ ಬಂದಾಗ ಫೇಲ್ಯೂರ್ ಆಯಿತು ಅಂದಾಗ ಇದು 100% ಎಫೆಕ್ಟ್. ಹೌದು ಸರ್, 100%. ಮಗಂದು ಜಾತಕನೋ ಇನ್ನೊಂದು ಸರಿ ಇಲ್ಲದೆ ಇರೋದ್ರಿಂದ ಅದು ತೊಂದರೆ ಆಯಿತು ಅಂತ ಕಾಣುತ್ತೆ. ನನ್ನ ಸಜೆಷನ್ ಏನು ಅಂತಂದರೆ ಸರ್, ಪ್ರತಿಯೊಬ್ಬರು ಯಾರೇ ಬಿಸ್ನೆಸ್ ಮಾಡಲಿ, ಯಾವುದೇ ಒಂದು ಕಾಮನ್ ಮ್ಯಾನ್ ಆಗಲಿ, ಒಂದು ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಂದ್ಸತಿ ಯಾರಾದರೂ ಅವ್ರಿಗೆ ಬೇಕಾದವ್ರ ಹತ್ರ, ನಾವು ಗೊತ್ತಿರೋರ ಹತ್ರ, ಜ್ಞಾನ ಇರೋರ ಹತ್ರ, ಯಾರೋ ನಮ್ಮಂಥವ್ರ ಹತ್ರ ಹೋಗಿ ಒಂದ್ಸತಿ ಜೀವನ ಜಾತಕಗಳು, ಅವ್ರ ಭವಿಷ್ಯಗಳನ್ನ ಜಾತಕ ಕೇಳಿ ಅವ್ರಿಗೆ ಒಂದು ಒಳ್ಳೆ ಪರಿಹಾರ ತಗೊಳ್ಳೋದು ತುಂಬಾ ವೆರಿ ವೆರಿ ಇಂಪಾರ್ಟೆಂಟು. ಲೈಫಲ್ಲಿ ಎಷ್ಟೋ ಹಣ ದುಡಿತೀವಿ, ಎಷ್ಟೋ ಹಣ ಕಳೆದಿರ್ತೀವಿ. ಜ್ಯೋತಿಷಿಗಳೇನು ಲಕ್ಷಾಂತರ ರೂಪಾಯಿ ಯಾರು ಕೇಳೋದಿಲ್ಲ, ಸಣ್ಣ ಪುಟ್ಟ ಫೀಸ್ ಕೇಳ್ತಾರೆ. ಅವ್ರದ್ದೇನಿದೆ ಅದನ್ನು ಕೊಟ್ಟು ನಮ್ಮ ಜೀವನ ಜಾತಕಗಳನ್ನ ಒಂದ್ಸತಿ ಚೆಕ್ ಮಾಡಿಸಿ, ನಾವು ಯೂಸ್ ಮಾಡೋ ಮೊಬೈಲ್ ನಂಬರ್ ಸರಿ ಇದೆಯಾ, ಮನೆ ನಂಬರ್ ಸರಿ ಇದೆಯಾ, ವೆಹಿಕಲ್ ನಂಬರ್ ಸರಿ ಇದೆಯಾ, ಅದನ್ನ ಇಟ್ಕೊಂಡ್ರೆ ನಮ್ಗೆ ಏನು ಎಫೆಕ್ಟ್ ಆಗುತ್ತೆ, ಒಳ್ಳೇದಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದಿದ್ರೆ ಕೆಟ್ಟ ಫಲನೇ. ಅದರಿಂದ ಒಂದ್ಸತಿ ಸಜೆಷನ್ ತಗೊಳ್ಳೋದು ಒಳ್ಳೇದು. ಒಂದು ನನ್ನ ಸಜೆಷನ್ ಏನಂದ್ರೆ, ಒಂದು 6 ತಿಂಗಳಿಗೆ ಒಂದ್ಸತಿನೂ ಜಾತಕ ಜೀವನಗಳನ್ನ ಕೇಳೋದು ಒಳ್ಳೇದು. ಹಂಗಂತ ನಾವು ಬಿಸ್ನೆಸ್ ಮಾಡ್ಕೊಳ್ಳಿ ಅಂತ ನಾವು ಹೇಳ್ತಾ ಇಲ್ಲ, ನಿಮ್ಮ ಇಷ್ಟ, ನೀವು ಕೇಳಿದ್ರೆ ಕೇಳ್ಬೋದು. ನಿಮ್ಗೆ ಒಳ್ಳೇದಾಗಬೇಕಂದ್ರೆ ಈಗ ನೋಡಿ, ನೀವು ಲಕ್ಷಾಂತರ ರೂಪಾಯಿ ದುಡ್ದಿರ್ತೀರ, ಲಕ್ಷಾಂತರ ರೂಪಾಯಿ ಕಳ್ಕೊಂಡ್ಬಿಟ್ಟಿರ್ತೀವಿ. ನಾವು ಜ್ಯೋತಿಷ್ ಹತ್ರ ಹೋದ್ರೆ ಲಕ್ಷ ರೂಪಾಯಿ ಕೇಳ್ತಾರೆ, ಯಾರು ಕೇಳೋದಿಲ್ಲ. ಅವ್ರದ್ದೇನು ಸಣ್ಣ ಪುಟ್ಟ ಫೀಸ್ ಇದೆ ಅದನ್ನ ಕೇಳ್ತಾರೆ. ಆದ್ರಿಂದ ಅದನ್ನ ಕೊಟ್ಟು ನಾವು ಪರಿಹಾರ, ಒಂದು ಮಾರ್ಗದರ್ಶನ, ಒಳ್ಳೆ ಗುರಿ ಇರಬೇಕು ಅಂತ ನಾವು ಮೊದಲಿಂದನೂ ಇದನ್ನ ಫಾಲೋ ಮಾಡ್ಕೊಂಡ್ ಬಂದಿದ್ದೀವಿ. ಅದರಿಂದ ಎಲ್ಲಿ ಒಳ್ಳೆ ಕಡೆ ಮಾರ್ಗದರ್ಶನ ಸಿಗುತ್ತೋ, ಅವ್ರಿಗೆ ಬೇಕಾದವರು, ಅವ್ರ ನಂಬಿಕೆ ಎಲ್ಲಿದೆ ಅಲ್ಲಿ ಹೋಗಿ ಒಂದು ಒಳ್ಳೊಳ್ಳೆ ಮಾರ್ಗದರ್ಶನಗಳು ಪಡ್ಕೊಂಡು ಅವ್ರ ಜೀವನ, ಅವ್ರ ಜಾತಕಗಳನ್ನ ಸರಿ ಮಾಡಿಕೊಂಡು ಮುಂದುವರೆದ್ರೆ ಜೀವನದಲ್ಲಿ ಎಲ್ಲರೂ ರಿಚ್ ಆಗ್ತಾರೆ, ಎಲ್ಲರೂ ಒಳ್ಳೇದಾಗುತ್ತೆ. ನಾನು ಅತಿ ಹೆಚ್ಚು ನಮ್ಮ ವೀಕ್ಷಕರಿಗೆ ನಾನು ಫಸ್ಟ್ ಅವ್ರಿಗೆ, ಮನುಷ್ಯನಿಗೆ ಬೇಕಾಗಿರೋದೇ ಹಣದ ಅಭಿವೃದ್ಧಿ ಇದ್ರೆ ಎಲ್ಲರೂ ಜೀವನದಲ್ಲಿ ಮುಂದುವರಿತಾ ಇರ್ತಾರೆ. ಅದರಿಂದ ಆರ್ಥಿಕ ಸಮಸ್ಯೆಗೆ ಸಂಬಂಧಪಟ್ಟಿದ್ರಲ್ಲಿ ಅತಿ ಹೆಚ್ಚು ನಾನು ತಲೆ ಕೆಡಿಸ್ಕೊಂಡು ಒಳ್ಳೇದು ಮಾಡ್ಕೊಡ್ತೀನಿ. ಒಂದು ಬಿಸ್ನೆಸ್ ಲಾಸ್ ಆಗಿರ್ಬೋದು, ಒಂದು ಅಂಗಡಿ ಇರ್ಬೋದು, ವ್ಯಾಪಾರ ಇರ್ಬೋದು, ಹಣನೇ ಬೇಕು ಮನುಷ್ಯನಿಗೆ, ಎಲ್ಲದಕ್ಕೂ ಹಣನೇ ಬೇಕು, ಯಾವುದೇ ಕೆಲಸ ಮಾಡಿದ್ರು. ಅದರಿಂದ ಆರೋಗ್ಯ ಚೆನ್ನಾಗಿರ್ಬೇಕು, ಹಣ ಚೆನ್ನಾಗಿರ್ಬೇಕು, ಮನೆ ವಾತಾವರಣ ಚೆನ್ನಾಗಿರ್ಬೇಕು. ಯಾವುದೇ ರೀತಿ 100 ಥರ ಸಮಸ್ಯೆ ಇರಲಿ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ. ಅವ್ರಿಗೆ ಏನೇ ಕಾಯಿಲೆ ಇರಲಿ, ಭೂತ ಪ್ರೇತಗಳು ಏನೇ ಇರಲಿ, ನೆಗೆಟಿವ್ ಎನರ್ಜಿ, ವಾಮಾಚಾರ ಆಗಿರಲಿ, ನಾನು ರಿಮೂವ್ ಮಾಡ್ಕೊಡ್ತೀನಿ. ಬಟ್ ಮೇನ್ ಮನುಷ್ಯನಿಗೆ ಏನು ಬೇಕು? ಹಣ ಬೇಕು. ಬದುಕೋದಕ್ಕೆ ಹಣ ಬೇಕಲ್ವಾ?
ಅದರಿಂದ ನಾನು ಅತಿ ಹೆಚ್ಚು ಬಿಸ್ನೆಸ್ ಬಗ್ಗೆ ಒಲವು ಜಾಸ್ತಿ ಕೊಡ್ತೀನಿ. ಎಲ್ಲ ಥರನೂ ನೋಡ್ತೀವಿ, ಇಲ್ಲ ಅಂತ ನೋಡೋದಿಲ್ಲ ಅಂತಲ್ಲ. ಏನೇ ಇದ್ರೂ ಪ್ರೇರ ಕೊಟ್ಟಿದ್ದೀವಿ. ನಮ್ಮ ವೀಕ್ಷಕರು ತುಂಬ ಜನ ಮಾತಾಡಿದ್ದಾರೆ ನಮ್ಮ ಹತ್ರ, ಒಳ್ಳೇದು ಸಜೆಷನ್ ಒಳಿತಾದ್ಮೇಲೆ ನಮ್ಮ ಬಗ್ಗೆ ಮಾತಾಡಿರ್ತಾರೆ. ಅದರಿಂದ ಇವ್ರಿಗೂ ತುಂಬ ಒಳ್ಳೇದಾಗಿದೆ ಸರ್. ಬಿಸ್ನೆಸ್ ಎಲ್ಲ ತುಂಬ ಇಂಪ್ರೂವ್ಮೆಂಟ್ ಆಗಿದೆ, ಚೆನ್ನಾಗಿ ನಡೀತಾ ಇದೆ. ಇವಾಗ 3 ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಒಂದು ಬಟ್ಟೆ, ಒಂದು ಸಿಮೆಂಟು, ಒಂದು ಫರ್ಟಿಲೈಸರ್ ಶಾಪು. ಮೊದಲು ಒಂದೇ ಇತ್ತು ಇವ್ರದ್ದು, ಫರ್ಟಿಲೈಸರ್ ಶಾಪ್ ಒಂದೇ ಇತ್ತು. ಇದು ಅದೊಂದನ್ನೇ ನೋಡ್ಕೊಂಡ್ ಬರ್ತಾ ಇದ್ರು. ಡೆವಲಪ್ಮೆಂಟ್ ಆಯ್ತು. ಈಗ 3 ಶಾಪು ಇದೆ, ಚೆನ್ನಾಗಿ ನಡೀತಾ ಇದೆ ಸರ್. ಚೆನ್ನಾಗಿದೆ, ನಿಮ್ಮ ಕಣ್ ಮುಂದೆನೆ ಅವರು ಮಾತಾಡಿದ್ದಾರೆ ಈಗ. ಓಕೆ, ಒಳ್ಳೇದಾಗಲಿ. ಸೊ ವೀಕ್ಷಕರೇ, ಯಾಕಂದರೆ ಈಗ ಡೆವಲಪ್ಮೆಂಟ್ ಆಗೋದು ನಮ್ಮ ಕೈಲೇ ಇರುತ್ತೆ. ನಾವೇನೇ ಫೇಲ್ಯೂರ್ ಆಗ್ತೀವಿ, ನಾವೇನೇ ಪಾಸ್ ಆಗ್ತೀವಿ. ಫೇಲ್ಯೂರ್ ಆಗೋಕ್ಕೆ ಬೇರೆ ರೀಸನ್ ಇರುತ್ತೆ, ಪಾಸ್ ಆಗೋಕ್ಕೂ ಬೇರೆ ರೀಸನ್ ಇರುತ್ತೆ. ಬಟ್ ಅದನ್ನು ಸರಿ ಮಾಡ್ಕೋಬೇಕು ನಾವು. ಸರಿಯಾದ ರೀತಿ ಯಾರಾದರೂ ಒಬ್ಬ ಜ್ಯೋತಿಷಿನೋ ಇಲ್ಲ ಒಳ್ಳೆ ಮಾರ್ಗದರ್ಶಿಗಳನ್ನ ನಾವು ಕೇಳಿಕೊಂಡಾಗ ನಮ್ಮ ಜೀವನ ಸಕ್ಸಸ್ ಆಗೋದಕ್ಕೆ ಅವ್ರು ಕೊಡೋ ಸಜೆಷನ್ಸು, ಗೈಡು, ಅವು ನಮಗೆ ಎಲ್ಲೋ ಒಂದು ರೀತಿ ದಾರಿ ಮಾಡಿಕೊಡ್ತವೆ. ಸೊ ಇವುಗಳನ್ನ ಸಾಕಷ್ಟು ಜನ ಉಪಯೋಗ ಮಾಡ್ಕೊಂಡವ್ರೆ, ಉಪಯೋಗ ಪಡ್ಕೊತಾನೋ ಅವರೇ, ಉಪಯೋಗ ಪಡ್ಕೊಂಡವರು ತುಂಬ ಅಭಿವೃದ್ಧಿಯಾಗಿ ನಮ್ಮ ಜೊತೆ ಮಾತಾಡ್ತಾವ್ರೆ. ಸೊ ಈ ರೀತಿ ಒಂದಷ್ಟು ವಿಚಾರಗಳನ್ನ ನಾವು ರಮೇಶ್ ಶರ್ಮಾ ಅವ್ರ ಜೊತೆ ಮಾತಾಡ್ತಾ ಹೋಗ್ತಾ ಇದ್ದೀವಿ. ಇದೇ ಥರ ಮುಂದೆನೂ ಕೂಡ ಸಕ್ಸಸ್ ಲೈಫ್ ಬಗ್ಗೆ ಒಂದಷ್ಟು ವಿಚಾರಗಳು ಮಾತಾಡ್ತಾ ಹೋಗ್ತೀವಿ, ಎಪಿಸೋಡ್ ನೋಡ್ತಾ ಹೋಗಿ ವೀಕ್ಷಕರು. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ.